ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ ಸರ್ವ ಕನ್ನಡ ವೀಕ್ಷಕರಿಗೆ ಮತ್ತು ಕರ್ನಾಟಕದ ಭಾವಿ ವಕೀಲರಿಗೆ ಕಾಮಧೇನು ಲಾ ಅಕಾಡೆಮಿ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಆ್ಯಂಡ್ ಇಟ್ ಮೀನ್ಸ್ ವೆಲ್ಕಮ್ ಟು ಆಲ್ ಫ್ಯೂಚರ್ ಲಾಯರ್ಸ್. ಇಟ್ ಮೈ ಕೈಂಡ್ಲಿ ವೆಲ್ಕಮ್ ಟು ಆಲ್ ಟು ದಿಸ್ engaging class. And you already know about, we have discussed a number of classes. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ನಾವು ತುಂಬ ಕ್ಲಾಸನ್ನು ನಾವು ಸ್ಟಡಿ ಮಾಡಿದ್ದೀವಿ. ಸೊ ಯು ಆಲ್ರೆಡಿ ನೋ ಅಬೌಟ್ ಇಟ್ ಅಲ್ವಾ. ಸೊ ಇದರಲ್ಲಿ ನಾನು ಫಸ್ಟ್ ಕ್ಲಾಸಲ್ಲಿ ನಿಮಗೆ ಸಿಲೆಬಸ್ ಬಗ್ಗೆ ಹೇಳಿದ್ದೆ ಸ್ನೇಹಿತರೆ. ಸಿಲೆಬಸ್ಸು ಮತ್ತು ಯಾವುದ್ರ ಬಗ್ಗೆ ಅಂತಂದರೆ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೆ. ಐ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್, ಅಬೌಟ್ ದಿ ಕ್ವಶನ್ ಪೇಪರ್, and also I have discussed about that syllabus. So since in the month of 1 month duration I have completed your entire syllabus. Also I have given notes to you. It's your only duty to just read the notes and listen the class. And if you have any doubt it regarding this question paper and classes, I will ready to give clarification and clearness to you. And guys, so this is the first thing. ಸೊ ಏನಪ್ಪ ಅಂತಂದರೆ, ಸೊ ವಿ ಹ್ಯಾವ್ ಟು ನೋ ಅಬೌಟ್ ದಿ ಕ್ವಶನ್ ಪೇಪರ್. ಕ್ವಶನ್ ಪೇಪರನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ನಿಮಗೆ ಆಲ್ರೆಡಿ ಗೊತ್ತಿದೆ, ಕ್ವಶನ್ ಪೇಪರಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಈಗೆಲ್ಲ ಕ್ಲಾಸ್ ಆಗಿರೋದ್ರಿಂದ ನಿಮಗೆ ಒಂದು ಕನ್ಕ್ಲೂಡನ್ನು ಕೊಡೋಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅಂದರೆ ನಿಮಗೆ ನಾವು ಈ ಸಿಲೆಬಸ್ ಇತ್ತು, ನಾನೇನು ಮಾಡಿದ್ದೀನಿ, ನಾನೇನು ನಿಮಗೆ ಕ್ಲಾಸ್ ಮಾಡಿಕೊಟ್ಟಿದ್ದೀನಿ, ಅದೆಲ್ಲ ಕ್ಲಾರಿಫಿಕೇಷನ್ ಆಗಿದೆ. ಸೊ ಈಗ ನಿಮಗೆ ಎಕ್ಸಾಮಲ್ಲಿ ಪೇಪರ್ ಕೊಟ್ಟರೆ, ಇಫ್ ದಟ್ ಬೋರ್ಡ್ ವಿಲ್ ಗಿವ್ ದಿ ಕ್ವಶನ್ ಪೇಪರ್ ಟು ಯು, ಹೌ ಟು ವಿ ರೈಟ್ ಇಟ್, ಆ್ಯಂಡ್ ಐ ವಿಲ್ ಗಿವ್ ದಿ ಸಮ್ ಕ್ಲಾರಿಫಿಕೇಷನ್ ಟು ಯು. ಓಕೆನಾ, ನಿಮಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕೂಡ ನಾನು ಕೊಡ್ತೀನಿ ಸ್ನೇಹಿತರೆ, ಸರಿನ್ರಾ? ಈಗ ಫಸ್ಟು ನೋಡೋಣ. ದ ಫಸ್ಟ್ ಸೆಮಿಸ್ಟರ್ 3-year LLB ಎಕ್ಸಾಮಿನೇಷನ್ ಜನವರಿ ಫೆಬ್ರವರಿ 2025. ಓಕೆ, ಸೊ ಇದು ನಿಮಗೆ ಗೊತ್ತಿದೆ, 3 hour ನಿಮಗೆ ಟೈಮ್ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮ್ಯಾಕ್ಸಿಮಮ್ ನೋಡಿ 100 marks ನಿಮಗೆ ಇರುತ್ತೆ ಸ್ನೇಹಿತರೆ, ಇದಷ್ಟು ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಆ್ಯಂಡ್ ಆನ್ಸರ್ ಕ್ವಶನ್ ನಂಬರ್ 9 ಆ್ಯಂಡ್ ಎನಿ 5 ರಿಮೈನಿಂಗ್ ದಿ ಕ್ವಶನ್. ಓಕೆನಾ? ಸೊ 9ನೇ ಕ್ವಶನ್ ನಂಬರ್ ಬಿಟ್ಟು ಇನ್ನು ಎಲ್ಲ ಕ್ವಶನ್ಗಳಿಗೆ ಸೊ ನೀವು ಮಿನಿಮಮ್ 5 ಕ್ವಶನ್ನಿಗೆ ಅಥವಾ 5 ಮೇನಿಂಗ್ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆನಾ? ದೆನ್ ಕ್ವಶನ್ ನಂಬರ್ 9 ಕ್ಯಾರೀಸ್ 20 marks. ಓಕೆನಾ? ಈ 9ನೇ ಕ್ವಶನ್ನು 20 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ. ಆ್ಯಂಡ್ ದಿ ರಿಮೈನಿಂಗ್ ಕ್ವಶನ್ ಕ್ಯಾರಿ 16 marks. ಓಕೆನಾ? ಅದನ್ನು ಬಿಟ್ಟರೆ ಇನ್ನೆಲ್ಲ ಕ್ವಶನ್ಗಳು ಕೂಡ 16 ಮಾರ್ಕ್ಸನ್ನು ಕ್ಯಾರಿ ಮಾಡುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಓಕೆನಾ? ದೆನ್ ಆನ್ಸರ್ ಶುಡ್ ಬಿ ರಿಟನ್ ನೀಟ್ಲಿ ಇನ್ ಇಂಗ್ಲೀಷ್. ಓಕೆನಾ? ಸೊ ವಾಟ್ ಯು ಹ್ಯಾವ್ ರೀಡ್ ದಿ ಕ್ವಶನ್ ಆ್ಯಂಡ್ ವಾಟ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ಇಟ್, ಯು ನೀಟ್ಲಿ ರೈಟ್ ಇಟ್. ಓಕೆನಾ? ಅವನ್ನ ನೀಟಾಗಿ ನೀವು ಬರೀಬೇಕು ಸ್ನೇಹಿತರೆ. ಓಕೆನಾ? ಅದು ನಿಮಗೆ ಗೊತ್ತಿರಬೇಕು. ನೋಡಿ ಹೇಗಿದೆ, ನಾವೇನು ಮಾಡಿದ್ದೀವಿ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ನು, ಹೌ ಡಸ್ MK ಗಾಂಧಿ ಪ್ರಿಪೇರ್ ಫಾರ್ ದಿ ಸ್ಟಡಿ ಆಫ್ ಲಾ? ಓಕೆನಾ? ಸೊ ಇದು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಇದನ್ನ ಕ್ವಶನ್ನಿಗೆ ನಾನು ಆನ್ಸರನ್ನು ಕೂಡ ಹೇಳಿದ್ದೀನಿ, ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ನೋಟ್ಸ್ ಕೂಡ ಕೊಟ್ಟಿದ್ದೀನಿ. ಯಾವ ರೀತಿ ಗಾಂಧೀಜಿಯವರು ತಮ್ಮ ಲಾನ ಓಕೆನಾ ಸ್ಟಡಿ ಮಾಡ್ತಾಯಿದ್ರು, ವಾಟ್ ಆರ್ ದ ಪ್ರಾಬ್ಲಮ್ ಹಿ ಹ್ಯಾಸ್ ಫೇಸ್ಡ್ ಆ್ಯಂಡ್ ವೆನ್ ಯು ಆರ್ ಸ್ಟಡಿಯಿಂಗ್ ಇಟ್. ಓಕೆನಾ? ಅವನ್ನೆಲ್ಲದನ್ನು ಕೂಡ ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಯು ಹ್ಯಾವ್ ಟು ಸಿ ದಿ ವಿಡಿಯೋ ಆ್ಯಂಡ್ ಯು ಟು ಬಿ ರೈಟ್ ಇಟ್. ಓಕೆನಾ? ಇನ್ನು ಎರಡನೇದು ಸ್ನೇಹಿತರೆ, ಎಕ್ಸ್ಪ್ಲೈನ್ ದಿ ದಾದಾ ಅಬ್ದುಲ್ಲಾಸ್ ಕೇಸ್. ಓಕೆನಾ? ಇಟ್ಸ್ ಅ ಸೆಕೆಂಡ್ ಕ್ವಶನ್. ಸೊ ಈ ದಾದಾ ಅಬ್ದುಲ್ಲಾಸ್ ಕೇಸ್ ಬಗ್ಗೆ ಕೂಡ ನಾನು ಮಾಡಿದ್ದೀನಿ. ಸೊ ದಾದಾ ಅಬ್ದುಲ್ಲಾರವ್ರು ಯಾರು, ಅವರ ಕೇಸ್ ಏನು, ಹೌ ದಟ್ ಗಾಂಧೀಜಿ ಸೊ ಹ್ಯಾಸ್ ಕ್ಲಿಯರ್ಡ್ ದಟ್ ಪ್ರಾಬ್ಲಮ್, ಇದನ್ನು ಕೂಡ ನಾನು ಮಾಡಿದ್ದೀನಿ ಸ್ನೇಹಿತರೆ. ಯು ಹ್ಯಾವ್ ಟು ಸ್ಟಡಿ ಇಟ್, ಅದನ್ನು ಸ್ಟಡಿ ಮಾಡಿ ಯು ಹ್ಯಾವ್ ಟು ರೈಟ್ ಇಟ್, ಅದನ್ನು ಬರೀರಿ ಸ್ನೇಹಿತರೆ. ನೋಟ್ಸಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ. ಓಕೆನಾ? ಇದು ಎರಡನೇ ಕ್ವಶನ್ನು. ಸೊ ಕ್ವಶನ್ ನಂಬರ್ 3 ಏನು, ರೈಟ್ ಎ ಲೆಟರ್ ಟು ದಿ ಎಡಿಟರ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ರಿಗಾರ್ಡಿಂಗ್ ದಿ ಬ್ಯಾಡ್ ರೋಡ್ ಕಂಡೀಷನ್ಸ್ ಕಾಸಿಂಗ್ ದಿ ಫ್ರೀಕ್ವೆಂಟ್ ಆಕ್ಸಿಡೆಂಟ್ಸ್. ನೋಡಿ ಸ್ನೇಹಿತರೆ, ಸೊ ಇದು 3rd ಕ್ವಶನ್ ಆಗಿದೆ. ಸೊ ಇದು ಕೂಡ ದಟ್ ಕ್ವಶನ್ ಆಲ್ಸೋ ಹ್ಯಾಸ್ 16 marks. ಓಕೆನಾ? 16 marks ಇದೆ.
ಸೊ ಇದನ್ನು ನಾನು ನಿಮಗೆ ಕ್ಲಾಸ್ ಕೂಡ ಮಾಡಿಕೊಟ್ಟಿದ್ದೀನಿ, ನಿಮಗೆ ನೋಟ್ಸಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ಇಟ್ಸ್ ಎ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್. ಸೊ ಒಂದು ಲೆಟ್ರನ್ನ ಬರಿಬೇಕು ಯಾವುದರ ಕುರಿತಾಗಿ, ಬ್ಯಾಡ್ ರೋಡ್ ಕಂಡೀಷನ್ ಬಗ್ಗೆ. ಸೊ ಅದರಿಂದ ತುಂಬ ಆಕ್ಸಿಡೆಂಟ್ ಆಗ್ತಿದೆ ಏನಾದರೂ ವಿಚಾರದ ಮೇಲೆ ನೀವು ಬರಿತಾ ಹೋಗಬೇಕು ಸ್ನೇಹಿತರೆ. ಓಕೆನಾ, ಈಸ್ ಇಟ್ ಕ್ಲಿಯರ್? ಇದನ್ನು ನನಗೆ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೊತೀನಿ. ಇನ್ನು ಕ್ವಶನ್ ನಂಬರ್ 4 ಏನು, ಆನ್ಸರ್ ಎನಿ ಟು ಫಾಲೋಯಿಂಗ್. ಓಕೆನಾ, ಫಾಲೋಯಿಂಗ್ ದಿ ಅಥವಾ ಆನ್ಸರ್ ಎನಿ ಟು ಫಾಲೋಯಿಂಗ್. ಓಕೆನಾ, ಅಂದರೆ ಸ್ನೇಹಿತರೆ ಇಲ್ಲಿ 4ನೇ ಕ್ವಶನ್ಲಿ ದೇ ಹ್ಯಾವ್ ಗಿವನ್ ಎ ಟ್ರೈಸ್ ಕ್ವಶನ್. ಸೊ 3 ಪ್ರಶ್ನೆನ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ 3 ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 2 ನೀವು ಬರೀಬೇಕು ಸ್ನೇಹಿತರೆ. ಓಕೆನಾ, ದ ಈಚ್ ಕ್ವಶನ್ ವಿಲ್ ಕ್ಯಾರಿ 8 ಮಾರ್ಕ್ಸ್. ಓಕೆನಾ, ಅದರಲ್ಲಿ ಒಂದೊಂದು ಕ್ವಶನ್ಗಳು 8 ಮಾರ್ಕ್ಸನ್ನು ಕ್ಯಾರಿ ಮಾಡ್ತವೆ ಸ್ನೇಹಿತರೆ, ಅದು ನಿಮಗೆ ಗೊತ್ತಿರಬೇಕು. ಓಕೆನಾ, ಕ್ಲಿಯರಾ? ಇನ್ನು ನೋಡಿ, ಫಸ್ಟ್ ಅದರಲ್ಲಿ ಏನು, ರೈಟ್ ಎ ರಿಪೋರ್ಟ್ ಆನ್ ಫೆಟಲ್ ಕಾರ್ ಆಕ್ಸಿಡೆಂಟ್ ಆನ್ ಹೈವೇ. ಓಕೆನಾ, ಇದು ರಿಪೋರ್ಟ್ ರೈಟಿಂಗ್ ಇದೆ ಸ್ನೇಹಿತರೆ. ಐ ಹ್ಯಾವ್ ಕಂಪ್ಲೀಟೆಡ್ ಇಟ್ ಆ್ಯಂಡ್ ಹ್ಯಾವ್ ಗಿವನ್ ಎ ಮೋರ್ ಎಕ್ಸಾಂಪಲ್ ಇನ್ ಯುವರ್ ನೋಟ್ಸ್. ಓಕೆನಾ, ಹಾಗಾಗಿ ನೀವು ಇದನ್ನು ರಿಪೋರ್ಟ್ ರೈಟಿಂಗನ್ನು ಹೇಗೆ ಬರೀಬೇಕು, ಯಾವ ರೀತಿ ಬರೀಬೇಕು, ರಿಪೋರ್ಟರ್ ನೇಮ್ ಏನು ಕೊಡಬೇಕು, ಹೆಡ್ಡಿಂಗ್ ಏನು ಕೊಡಬೇಕು ಅನ್ನೋದನ್ನು ನೀವೆಲ್ಲ ಆ ಒಂದು ವಿಡಿಯೋ ಕ್ಲಾಸನ್ನು ನೋಡಿದಾಗ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಇಟ್. ಓಕೆನಾ, ನೆಕ್ಸ್ಟು ರೆಫ್ಯೂಟ್ ದಿ ಸ್ಟೇಟ್ಮೆಂಟ್ ವಾರ್ ಬ್ರಿಂಗ್ಸ್ ಪೀಸ್. ಓಕೆನಾ, ಈ ಸ್ಟೇಟ್ಮೆಂಟ್ಗಳನ್ನು ಓಕೆನಾ ಯುದ್ಧ ಓಕೆನಾ ನೋಡಿ, ವಾರ್ ಬ್ರಿಂಗ್ಸ್ ಪೀಸ್. ಓಕೆನಾ, ಅಂದರೆ ಈ ಯುದ್ಧ ಶಾಂತಿಯನ್ನು ತರುತ್ತದೆಯೇ ಅದನ್ನು ತಿರಸ್ಕಾರ ಮಾಡಿ ಬರೀರಿ ಅಂತ ಕೊಟ್ಟಿದ್ದಾರೆ. ಯು ಕ್ಯಾನ್ ಈಸಿಲಿ ರೈಟ್ ಇಟ್. ಇದೊಂದು ಅಪ್ಲೈಡ್ ಗ್ರಾಮರಲ್ಲಿ ಬರುತ್ತೆ ಸ್ನೇಹಿತರೆ, ನೀವು ಆರಾಮ್ಸಾಗಿ ನೀವು ಬರಿಬೋದು. ಓಕೆನಾ, ಏನು, ರೈಟ್ ಎ ಪ್ಯಾರಾಗ್ರಾಫ್ ಆನ್ ಚೈಲ್ಡ್ ಲೇಬರ್. ಓಕೆನಾ, ಈ ಪ್ಯಾರಾಗ್ರಾಫ್ ರೈಟಿಂಗ್ ಕೂಡ ಬರುತ್ತೆ ಸ್ನೇಹಿತರೆ. ಸೊ ಪ್ಯಾರಾಗ್ರಾಫ್ ರೈಟಿಂಗ್ ಅಂತಂದರೆ ಒಂದು ಕಂಟೆಂಟನ್ನು ಕೊಡ್ತಾರೆ. ಯು ಶುಡ್ ಬಿ ರೈಟ್ ಆನ್ ದ ಬೇಸಿಸ್ ಆಫ್ ದಿ ಪ್ಯಾರಾಗ್ರಾಫ್. ಓಕೆನಾ, ಪ್ಯಾರಾಗ್ರಾಫ್ ಮಾಡಿ ನೀವು ಬರಿಬೋದು ಸ್ನೇಹಿತರೆ. ಓಕೆನಾ, ಸೊ ಚೈಲ್ಡ್ ಲೇಬರ್ ಮೇಲೆ ಕೊಟ್ಟಿದ್ದಾರೆ. ನಾನು ಕೂಡ ಅದಕ್ಕೆ ಐ ಹ್ಯಾವ್ ಗಿವನ್ ಎ ಆನ್ಸರ್ ಟು ಯು ಇನ್ ದ ನೋಟ್ಸ್. ಓಕೆನಾ, ನೋಟ್ಸಲ್ಲಿ ನಾನು ಕೊಟ್ಟಿದ್ದೀನಿ, ನೀವು ಆರಾಮಾಗಿ ಬರಿಬೋದು ಸ್ನೇಹಿತರೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ನಂಬರ್ 5, ಡ್ರಾಫ್ಟ್ ಎ ಲೀಗಲ್ ನೋಟಿಸ್ ಫ್ರಮ್ ಎ ಲ್ಯಾಂಡ್ ಲಾರ್ಡ್ ಟು ಎ ಟೆನಾಂಟ್ ಫಾರ್ ಅರೇಸ್ ಆಫ್ ರೆಂಟ್ ಅಂಡ್ ಟರ್ಮಿನೇಷನ್ ಟೆನಾನ್ಸಿ. ಓಕೆನಾ, ಇದೊಂದು ಲೀಗಲ್ ನೋಟಿಸ್ ನಿಮಗೆ ಮಾಡೋಕ್ಕೆ ಹೇಳಿದ್ದಾರೆ ಸ್ನೇಹಿತರೆ. ಸೊ ಓಕೆನಾ, ಇದು ನೀವು ಬರಿಬೋದು. ಇದು ಲೀಗಲ್ ನೋಟಿಸನ್ನ ಯಾವ ರೀತಿ ಬರಿಬೋದು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದೊಂಥರ ಇಟ್ಸ್ ನಥಿಂಗ್ ಬಟ್ ಓಕೆನಾ ಕಂಟೆಂಟ್ ಅನಾಲಿಸಿಸ್. ಓಕೆನಾ, ಇದನ್ನು ಬರಿಬೋದು ಸ್ನೇಹಿತರೆ. ಓಕೆನಾ, ದೆನ್ ನೆಕ್ಸ್ಟು ದ ಫ್ರೇಮ್ ಸೆಂಟೆನ್ಸ್ ಆಫ್ ದಿ ಫಾಲೋಯಿಂಗ್ ಲೀಗಲ್ ವರ್ಡ್ಸ್ ಟು ಬ್ರಿಂಗ್ ಔಟ್ ದೇರ್ ಮೀನಿಂಗ್. ಓಕೆನಾ, ಅಂದರೆ ಇಲ್ಲಿ ಸ್ನೇಹಿತರೆ ಇಲ್ಲಿ ಒಂದು 8 ಓಕೆನಾ 8 ಲೀಗಲ್ ವರ್ಡ್ಸನ್ನು ಕೊಟ್ಟಿದ್ದಾರೆ. ಲೀಗಲ್ ವರ್ಡ್ಸ್ ಅಂದರೆ ನಿಮ್ಮ ಕಾನೂನಾತ್ಮಕ ಪದಗಳು ಅಂತೇಳಿ ನಾವು ಕರಿತೇವೆ ಸ್ನೇಹಿತರೆ. ಸೊ ದೇ ವಿಲ್ ಗಿವ್ ದಿ 8 ವರ್ಡ್ಸ್. ಓಕೆನಾ, ನೀವು ಅದರನ್ನ ಬರಿಬೇಕು ಸ್ನೇಹಿತರೆ, ಅದ್ರ ಮೀನಿಂಗನ್ನು ಬರಿಬೇಕು. ಓಕೆನಾ, ಫ್ರೇಮ್ ದಿ ಸೆಂಟೆನ್ಸ್ ಮೀನಿಂಗ್ ಅಂತಂದರೆ ಅದನ್ನು ಯು ಜಸ್ಟ್ ರೀಡ್ ದಟ್ ಆ್ಯಂಡ್ ಯು ಮೇಕ್ ಎ ಸೆಂಟೆನ್ಸ್ ಆ್ಯಂಡ್ ಯೂಸಿಂಗ್ ದಿ ಅಪ್ರಾಪ್ರಿಯೇಟ್ ವರ್ಡ್. ಓಕೆನಾ, ಆ ಪದಗಳನ್ನು ಬಳಕೆ ಮಾಡಿಕೊಂಡು ಸ್ನೇಹಿತರೆ ನೀವು ಓಕೆನಾ ಮೇಕ್ ಯುವರ್ ಓನ್ ಸೆಂಟೆನ್ಸ್ಗಳನ್ನು ನೀವು ರಚನೆ ಮಾಡಿದರೆ ಕ್ಲಿಯರು ಸ್ನೇಹಿತರೆ. ಓಕೆನಾ, ಸೊ ಹಾಗಾಗಿ ಇದೊಂದು ನೀವು ನೋಡ್ಕೋಬೋದು ಸ್ನೇಹಿತರೆ. ಓಕೆನಾ, ಈಗ ಅಡ್ಜೋರನ್ ಕೊಟ್ಟಿದ್ದಾರೆ, ಕನ್ಸರ್ನೆಂಟ್ ಕೊಟ್ಟಿದ್ದಾರೆ, ಫ್ರಾಡ್ ಕೊಟ್ಟಿದ್ದಾರೆ, ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ, ಮೈನರ್ ಕೊಟ್ಟಿದ್ದಾರೆ, ಪಾರ್ಟಿಷನ್ ಕೊಟ್ಟಿದ್ದಾರೆ, ಟ್ರಯಲ್ ಕೊಟ್ಟಿದ್ದಾರೆ, ವಿಟ್ನೆಸ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ರೀಡ್ ಇಟ್. ಇದನ್ನೆಲ್ಲ ನೀವು ರೀಡ್ ಮಾಡಿ ಓಕೆನಾ ಬರಿಬೋದು. ಓಕೆನಾ, ಇದು ನಿಮಗೆ ಸೊ 8 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ, ದೆನ್ ಇದನ್ನು ಬಿಟ್ಟರೆ ಏನು ಕೇಳ್ತಾರೆ, 7th ಕ್ವಶನ್ ನೋಡಿ. ಓಕೆನಾ, ಇದು ಯೂಸ್ ದಿ ಕರೆಕ್ಟ್ ಫಾರ್ಮ್ ಆಫ್ ಚೂಸಿಂಗ್ ದಿ ಬ್ರಾಕೆಟ್ಸ್. ಇದು ನೌನ್ ಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಇದೆ ಸ್ನೇಹಿತರೆ. ಓಕೆನಾ, ನೋಡಿ ಈಗ ದ ಟೆನೆಂಟ್ ಮಸ್ಟ್ ಪೇಯ್ಡ್ ಅಂತ ಇದೆ, ಯಾಕಂದರೆ ಎವ್ರಿ ಮಂತ್ ಇಲ್ಲಿ ಪೇ ಅಂತ ಆಗಬೇಕು, ಸರಿನಾ. ದೆನ್ ದ ಟೆನೆಂಟ್ ಮಸ್ಟ್ ಓಕೆನಾ ಪೇಯ್ಡ್ ಅಂತ ಆಗುತ್ತೆ. ದ ಟೀಚರ್ ಗಿವ್ಸ್ ದಿ ಸ್ಟೂಡೆಂಟ್ಸ್ ಓಕೆನಾ ಗಿವ್ಸ್ ಆಗಬೇಕು, ಯಾಕಂದರೆ 3rd ಪರ್ಸನ್ ಸಿಂಗ್ಯುಲರ್ ಇದೆ. ದೆನ್ ನೋಡಿ ದ ಕಂಪನಿ ಹ್ಯಾಸ್ ಆಗಬೇಕು, ಯಾಕಂದರೆ ಒಂದು ಕಂಪನಿ ಇದೆ, ಕಂಪನೀಸ್ ಅಂತ ಇಲ್ಲ, ಹಾಗಾಗಿ ಹ್ಯಾಸ್ ಬರುತ್ತೆ ಸ್ನೇಹಿತರೆ. ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮೇಲೆ ನಿಂತಿದೆ. ದ ನ್ಯೂ ಎಂಪ್ಲಾಯ್ ಈಸ್ ವೆರಿ ಫ್ರೆಂಡ್ಲಿ. ಓಕೆನಾ, ಸೊ ನೀವು ಎಂಪ್ಲಾಯರ್ ಒಬ್ಬಿದ್ದಾನೆ, ಅದಕ್ಕೆ ಆರ್ ಬರಲ್ಲ. ಈ ಲಾಸ್ಟ್ ಈಸ್ ಬ್ಯಾಗ್, ಲಾಸ್ಟ್ ಬರಲ್ಲ, ಲಾಸ್ಟ್ ಬರುತ್ತೆ. ದ ಪಾರ್ಕ್ ಈಸ್ ಬಿಸೈಡ್. ಓಕೆನಾ, ನಾಟ್ ಬಿಸೈಡ್ಸ್ ಅಂದರೆ ಹೊರತುಪಡಿಸಿ ಅಲ್ಲ, ಇದು ಬಿಸೈಡ್ ಪಕ್ಕದಲ್ಲಿ. ದ ವುಮೆನ್ ಗೇವ್ ಬರ್ತ್ ಓಕೆನಾ ಟು ದಿ ಬೇಬಿ ಗರ್ಲ್. ಓಕೆನಾ, ವೀಟ್ ಈಸ್ ದಿ ಪ್ರಿನ್ಸಿಪಲ್ ಕ್ರಾಪ್ ಆಫ್ ಇಂಡಿಯಾ. ಸೊ ಈ ರೀತಿ ಬರೆಯೋದು ಸ್ನೇಹಿತರೆ. ನೋಡಿ ಕ್ವಶನ್ ಟ್ಯಾಗ್ ಹೇಗೆ, ನಾನು ಕ್ವಶನ್ ಟ್ಯಾಗ್ ತುಂಬ ಸುಲಭವಾಗಿ ನನಗೆ ಮಾಡಿಕೊಟ್ಟಿದ್ದೀನಿ. ಕಿರಣ್ ಈಸ್ ಮೈ ಬ್ರದರ್. ಓಕೆನಾ,
ನೋಡಿ ಈಸ್ ಹೆಲ್ಪಿಂಗ್ ವರ್ಬ್, ನಾಟ್ ಯಾಕಂದರೆ ಪಾಸಿಟಿವ್ ಸೆಂಟೆನ್ಸ್ ಇದೆ, ಇಸಂಟ್ ಹಿ ಆಗುತ್ತೆ ನೋಡಿ, ಇಸಂಟ್ ಕಿರಣ್ ಅಂತ ಆಗಲ್ಲ, ಇಸಂಟ್ ಹಿ. ಎರಡನೇ ನೋಡಿ ಯು ಡಿಡ್ ನಾಟ್ ಥಿಂಕ್ ಟು ಸೇ, ಓಕೆನಾ, ಇದಕ್ಕೇನಾಗುತ್ತೆ ಅಂದರೆ ಡಿಡ್ ಯು ಅಂತ ಆಗುತ್ತೆ ಸ್ನೇಹಿತರೆ. ಇಟ್ ಹ್ಯಾಸ್ ಬಿನ್ ಎ ಲಾಂಗ್ ಡೇ, ಓಕೆನಾ, ಇದಕ್ಕೆ ಹ್ಯಾಸಂಟ್ ಇಟ್ ಅಂತ ಆಗುತ್ತೆ ಸ್ನೇಹಿತರೆ. ಪಿಕಾಕ್ಸ್ ಕ್ಯಾನ್ ಫ್ಲೈ, ಓಕೆನಾ, ಕ್ಯಾನ್ ಇದೆ, ಕಾಂಟ್ ಇಟ್ ಅಂತ, ಓಕೆನಾ, ಕೆನಾಟ್ ಇಟ್ ಅಂತಲೂ ಕೂಡ ಬರಿಬೋದು ಸ್ನೇಹಿತರೆ, ಓಕೆನಾ. ಇದು ಕ್ವಶನ್ ಟ್ಯಾಗ್ ಮೇಲೆ ನಾನು ನಿಮಗೆ ಕ್ಲಾಸ್ ಮಾಡಿಕೊಟ್ಟಿದ್ದೀನಿ. ಐ ಹ್ಯಾವ್ ಗಿವನ್ ಎ ನೋಟ್ಸ್ ಟು ಯು, ಯು ಕ್ಯಾನ್ ಈಸಿಲಿ ರೈಟ್ ಆ್ಯಂಡ್ ರೀಡ್ ಇಟ್, ಓಕೆನಾ. ಇನ್ನು ನೆಕ್ಸ್ಟ್ ಬಂದಾಗ ಕರೆಕ್ಟ್ ದಿ ಎರರ್ ಆನ್ ದ ಫಾಲೋಯಿಂಗ್ ಸೆಂಟೆನ್ಸ್. ನಾನು ಇದನ್ನು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಐ ಹ್ಯಾವ್ ಗಿವನ್ ದಿ ನೋಟ್ಸ್ ಟು ಯು, ಯು ಜಸ್ಟ್ ರೀಡ್ ಇಟ್. ನೋಡಿ ಸ್ನೇಹಿತರೆ, ಏನು ಐ ಗೋ ಟು ದಿ ಮೂವಿ, ಓಕೆನಾ, ಅಲ್ಲಿ ಐ ಗೋ ಇದೆಯಲ್ಲ, ಐ ವಿಲ್ ಗೋ ಟು ದಿ ಮೂವಿ ಅಂತ ಆಗಬೇಕು, ವಿಲ್ ಸೇರಿಸ್ಬೇಕು. ಐ ವಾಸ್ ಸ್ಟಡಿ ಇಂಗ್ಲೀಷ್ ಫಾರ್ 3 years, ಓಕೆನಾ, ಐ ವಾಸ್ ಸ್ಟಡಿಯಿಂಗ್ ಇಂಗ್ಲೀಷ್ ಅಂತ ಆಗಬೇಕು, ಓಕೆನಾ, ವಾಸ್ ಬಂದಿರೋದ್ರಿಂದ ಅದು ವರ್ಬ್ ಮೇಲೆ ನಿಂತಿದೆ. ಹಿ ವಾಸ್ ಮೇಕ್ ಎ ಮಿಸ್ಟೇಕ್ ಆನ್ ದಿ ಟೆಸ್ಟ್, ಓಕೆನಾ, ಹಿ ವಾಸ್ ಮೇಕ್ ಎ ಮಿಸ್ಟೇಕ್ ಆನ್ ದಿ ಟೆಸ್ಟ್. ಅವನು ಏನಪ್ಪ ಅಂತಂದರೆ ಮಿಸ್ಟೇಕ್ ಮಾಡ್ತಾ ಇದ್ದಾರಂತೆ, ಎಲ್ಲಿ ಟೆಸ್ಟಲ್ಲಿ ಅವನು ಮಿಸ್ಟೇಕ್, ಹಿ ಮೇಕ್ ಅಂತಿದೆಯಲ್ಲ ಅದು ಮೇಡ್ ಅಂತ ಆಗಬೇಕು ಸ್ನೇಹಿತರೆ, ಓಕೆನಾ. ಈ ಮೇಕ್ ಎ ಲಾಟ್ ಆಫ್ ಮನಿ ಲಾಸ್ಟ್ ಇಯರ್, ಓಕೆನಾ, ಈ ಲಾಸ್ಟ್ ಇಯರ್ ಇದಿಲ್ಲ ಅದು ಏನಾಗಬೇಕು ಅಂತಂದರೆ ಮಕ್ಕಳೇ, ಸಾರಿ, ಈ ವಾಸ್ ಮೇಕಿಂಗ್ ಎ ಮಿಸ್ಟೇಕ್ ಅಂತ ಆಗಬೇಕು. ಇದು ಈ ಮೇಕ್ ಎ ಲಾಸ್ಟ್ ಆಫ್ ಮನಿ ಲಾಸ್ಟ್ ಇಯರ್, ಮೇಡ್ ಅಂತ, ಓಕೆನಾ, ಮೇಕ್ ಇರೋದು ಮೇಡ್ ಆಗುತ್ತೆ ಸ್ನೇಹಿತರೆ. ಆನ್ಸರ್ ಎನಿ ಟು ಫಾಲೋಯಿಂಗ್, ಓಕೆನಾ, ಚೇಂಜ್ ದಿ ವಾಯ್ಸ್ ಫಾಲೋಯಿಂಗ್ ಏನು ಅಂತಂದರೆ, ಸೊ ಆನ್ಸರ್ ದಿ ಫಾಲೋಯಿಂಗ್ ಯಾವುದಾದ್ರೂ ಕೂಡ ಈ ಎರಡನ್ನು ಫಾಲೋಯಿಂಗ್ ಅಂತಂದರೆ ಇಲ್ಲಿ ನೀವು ಈ ವಾಯ್ಸನ್ನು ಚೇಂಜ್ ಮಾಡಬೇಕು. ವಾಯ್ಸ್ ಅಂತಂದರೆ ನಿಮಗೆ ಗೊತ್ತಿದೆ ಆ್ಯಕ್ಟಿವ್ ವಾಯ್ಸು ಮತ್ತು ಪ್ಯಾಸಿವ್ ವಾಯ್ಸು ಸ್ನೇಹಿತರೆ. ಸೊ ಇಟ್ ಮೀನ್ಸ್ ಐ ಹ್ಯಾವ್ ಗಿವನ್ ದಿ ಕ್ಲಾಸ್, ಆಲ್ಸೋ ಐ ಹ್ಯಾವ್ ಗಿವನ್ ಎ ನೋಟ್ಸ್ ಟು ಯು. ಫಾರ್ ಎಕ್ಸಾಂಪಲ್ ಐ ಆಮ್ ಈಟಿಂಗ್ ಎ ರೈಸ್ ಇದೆಯಲ್ಲ, ರೈಸ್, ಓಕೆನಾ, ರೈಸ್ ವಾಸ್ ಇಟನ್ ಬೈ ಮೀ ಅಂತ ಆಗುತ್ತೆ, ಓಕೆನಾ, ರೈಸ್ ವಾಸ್ ಇಟನ್ ಬೈ ಅಂತ ಆಗುತ್ತೆ. ಈ ಥರ ಈಗ ಫಾರ್ ಎಕ್ಸಾಂಪಲ್ ದ ಪೊಲೀಸ್ ಮ್ಯಾನ್ ಕಾಟ್ ದಿ ಥೀಫ್, ಓಕೆನಾ, ಎ ಥೀಫ್ ವಾಸ್ ಕಾಟ್ ಬೈ ದಿ ಪೊಲೀಸ್ ಮ್ಯಾನ್, ಈ ಥರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ನಾನು ನಿಮಗೆ ಕ್ಲಾಸನ್ನು ಮಾಡಿಕೊಟ್ಟಿದ್ದೀನಿ, ಯು ಕ್ಯಾನ್ ಈಸಿಲಿ ರೈಟ್ ಇಟ್, ನೋ ಪ್ರಾಬ್ಲಮ್, ಸರಿನಾ. ಇನ್ನು ದೆನ್ ಫ್ರೇಮ್ ದಿ ಸೆಂಟೆನ್ಸ್ ಯೂಸಿಂಗ್ ದಿ ಇಡಿಯಮ್ಸ್, ಓಕೆನಾ. ಈ ಇಡಿಯಮ್ಸ್ ಬಗ್ಗೆ ನಾನು ಒಂದು 50 ಇಡಿಯಮ್ಸನ್ನು ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಐ ಆಲ್ಸೋ ಹ್ಯಾವ್ ಗಿವನ್ ಎ ನೋಟ್ಸನ್ನು ಕೂಡ ಕೊಟ್ಟಿದ್ದೀನಿ. ಸೊ ಈ ಇಡಿಯಮ್ಸ್ಗಳನ್ನು ಅಥವಾ ನುಡಿಗಟ್ಟನ್ನು ಬಳಕೆ ಮಾಡಿಕೊಂಡು ನೀವು ಸೆಂಟೆನ್ಸನ್ನು ಮಾಡಬೇಕು. ನೋಡಿ, ಬೋನ್ ಆಫ್ ಕಂಟೆನ್ಷನ್, ಫೈಟ್ ಟೂತ್ ಆ್ಯಂಡ್ ನೈಲ್, ಗೆಟ್ ಆಫ್ ಸ್ಕಾಟ್ ಫ್ರೀ, ಕೀಪ್ ಇನ್ ದಿ ಡಾರ್ಕ್, ಮೂವ್ ಹೆವನ್ ದಿ ಎರ್ತ್, ಸ್ಟ್ಯಾಂಡ್ ಇನ್ ಒನ್ ಐ, ಟು ದಿ ಲೆಟರ್, ಹ್ಯೂಮನ್ ಸರ್ವಿಸ್, ಈ ಥರ ಸ್ನೇಹಿತರೆ. ಯು ಕ್ಯಾನ್ ಈಸಿಲಿ ಚೇಂಜ್ ಇಟ್, ನೀವು ಆರಾಮ್ಸೆ ನೀವು ಚೇಂಜ್ ಮಾಡ್ಬೋದು ಸ್ನೇಹಿತರೆ, ಏನು ತೊಂದರೆ ಇಲ್ಲ, ಓಕೆನಾ. ಅಂದರೆ ಸೊ ಯು ಕ್ಯಾನ್ ಯೂಸ್ ದಟ್ ಸೆಂಟೆನ್ಸ್, ಯು ಕ್ಯಾನ್ ಯೂಸ್ ದಟ್ ಪ್ರೈಸಸ್ ಆ್ಯಂಡ್ ಯೂಸಿಂಗ್ ದಿ ಆ್ಯಂಡ್ ಮೇಕಿಂಗ್ ಎ ಸೆಂಟೆನ್ಸ್, ಆ ಸೆಂಟೆನ್ಸನ್ನು ನೀವು ಮೇಕ್ ಮಾಡ್ಬೋದು ಸ್ನೇಹಿತರೆ, ಓಕೆನಾ. ಇನ್ನು ಸೊ ಥರ್ಡಲ್ಲಿ ಅದರಲ್ಲಿ ಚೇಂಜ್ ಇಂಟು ದಿ ಇಂಡೈರೆಕ್ಟ್ ಸ್ಪೀಚ್, ಓಕೆನಾ. ಇದರ ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡಬೇಕು. ಡೈರೆಕ್ಟ್ ಸ್ಪೀಚಲ್ಲಿದೆ ಏನು, ದ ಟೀಚರ್ ಸೆಡ್ ದ ಅರ್ತ್ ಈಸ್ ರೌಂಡ್, ಓಕೆನಾ, ಟೀಚರ್ ಹೇಳಿದಾರಂತೆ ಅರ್ತ್ ರೌಂಡ್ ಎಲ್ಲ, ಓಕೆನಾ, ಇದೆ ಅಂತ. ಇದು ನೋಡಿ, ದ ಟೀಚರ್ ಟೋಲ್ಡ್ ದಟ್ ದ ಅರ್ತ್ ಈಸ್ ರೌಂಡ್, ಯಾಕಂದರೆ ವಾಸ್ ಹಾಕಾಗಲ್ಲ ಅಂದರೆ ಅದು ಯೂನಿವರ್ಸಲ್ ಟ್ರೂತ್ ಹಾಗಲ್ಲ. ನೋಡಿರಿ, ಕೇತನ್ ಸೆಡ್ ಐ ವಾಸ್ ಪ್ಲೇಯಿಂಗ್ ದಿ ಹಾಕಿ, ನೋಡಿ, ಕೇತನ್ ಟೋಲ್ಡ್ ದಟ್ ಈ ಹ್ಯಾಡ್ ಬೀನ್ ಪ್ಲೇಯಿಂಗ್ ಹಾಕಿ, ಈ ಥರ ಆಗುತ್ತೆ ಸ್ನೇಹಿತರೆ. ನಾನು ನಿಮಗೆ ಕ್ಲಾಸ್ ಮಾಡಿಕೊಟ್ಟಿದ್ದೀನಿ, ಇಟ್ಸ್ ಎ ಗುಡ್ ಥಿಂಗ್ ಟು ಬಿ ಹಿಯರ್, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ. ಐ ಹ್ಯಾವ್ ಗಿವನ್ ದಿ ನೋಟ್ಸನ್ನು ಕೂಡ ಕೊಟ್ಟಿದ್ದೀನಿ, ಯು ಕ್ಯಾನ್ ಈಸಿಲಿ ರೈಟ್ ಇಟ್, ಓಕೆನಾ. ಆ ರೂಲ್ಸು ಮಗದೊಂದು ನೋಡಿದಾಗ ಯು ಕ್ಯಾನ್ ಈಸಿಲಿ ರೈಟ್ ಇಟ್, ನೀವು ಆರಾಮಾಗಿ ಬರಿಬೋದು ಸ್ನೇಹಿತರೆ. ಈ ಸೆಡ್ ಐ ಶಾಲ್ ರಿಟರ್ನ್ ಆನ್ ಸಂಡೇ, ಓಕೆನಾ. ಈ ಟೋಲ್ಡ್ ದಟ್ ಈ ಶುಡ್ ರಿಟರ್ನ್ ಆನ್ ಮಂಡೇ, ಈ ಥರ ಆಗುತ್ತೆ ಸ್ನೇಹಿತರೆ, ಸರಿನಾ. ಆರಾಮ್ಸೆ ನೀವು ಬರಿಬೋದು. ಇನ್ನು ನೆಕ್ಸ್ಟು ಆನ್ಸರ್ ಎನಿ ಟು ಫಾಲೋಯಿಂಗ್ ಕ್ವಶನ್, ಓಕೆನಾ. ಇದರಲ್ಲಿ ಯಾವ್ದಾರ ಒಂದು ಬರಿಬೇಕು. ನೋಡಿ, ಸೊ ಫಿಲ್ಲಿಂಗ್ ದಿ ಬ್ಲ್ಯಾಂಕ್ಸ್, ಇದು ನೋಡಿರಿ, ಆರ್ಟಿಕಲ್ಸನ್ನು ಬರಿಬೇಕು ಅಥವಾ ಪ್ರಿಪೋಸಿಷನ್ನ ಬರಿಬೇಕು. ನೋಡಿ, ರಾಮ್ ಓಪನ್ಡ್ ದಿ ಡೋರ್ ಆಗುತ್ತೆ, ರೋಹನ್ ಈಸ್ ಈಟಿಂಗ್ ಆ್ಯನ್ ಆಪಲ್ ಆಗುತ್ತೆ, ಹಿ ಟೋಲ್ಡ್ ಮೀ ಎ ಸ್ಟೋರಿ ಆಗುತ್ತೆ, ಐ ವಾಂಟ್ ಟು ಬೈ ಎ ವೆಜಿಟೇಬಲ್ಸ್ ಆಗುತ್ತೆ, ಡೋಂಟ್ ಸಿಟ್ ಆನ್ ದಿ ಫೆನ್ಸ್ ಅಂತ, ಈ ಥರ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ರೀಟ್ರೇಟ್ ಆಸ್ ಡೈರೆಕ್ಟೆಡ್ ಅಲ್ಲಿ ನೋಡಿ, ದೇ ವಾಂಟ್ ಟು ಚೆನ್ನೈ, ಇದು ನೆಗೆಟಿವ್ ಬರಿಬೇಕು, ಏನು, ದೇ ಡಿಡ್ ನಾಟ್ ಗೋ ಟು ಚೆನ್ನೈ ಅಂತ ಆಗುತ್ತೆ. ಗೀತಾ ಈಸ್ ನಾಟ್ ಕಮಿಂಗ್ ಟುಡೇ, ಅಫರ್ಮೇಟಿವ್ ಸೆಂಟೆನ್ಸ್ ಮಾಡಬೇಕು, ಏನು ಅಫರ್ಮೇಟಿವ್ ಅಂತಂದರೆ ಅಲ್ಲಿ ನಾಡ್ತೇಬೇಕು, ಗೀತಾ ಈಸ್ ಕಮಿಂಗ್ ಟುಡೇ, ಓಕೆನಾ, ಅಫರ್ಮೇಟಿವ್ ಆಗುತ್ತೆ. ದೆನ್ ಹೀ ಈಸ್ ಆನೆಸ್ಟ್ ಆ್ಯಂಡ್ ಎಫಿಷಿಯೆಂಟ್, ನೋಡಿ ಅಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಸ್ ನಾಟ್ ಓನ್ಲಿ ಆನೆಸ್ಟ್
ಆ್ಯಂಡ್ ಬಟ್ ಆಲ್ಸೋ ಎಫಿಷಿಯೆಂಟ್ ಅಂತ ಆಗುತ್ತೆ. ಸೊ ಈ ಥರ ನಾವು ಬರಿತಾ ಹೋಗಬೇಕು ಸ್ನೇಹಿತರೆ. ಸೊ ಈ ಥರ ಕೊಡ್ತಾರೆ. ಇನ್ನು ಸೊ 4th ಪೇಜಲ್ಲಿ ಬಿ ಪಾರ್ಟಲ್ಲಿ ಏನು, ಸೊ ರೈಟ್ ಆನ್ ಎಸ್ಸೆ ಆನ್ ಸ್ಟೂಡೆಂಟ್ಸ್ ರೋಲ್ ಇನ್ ಪೊಲಿಟಿಕ್ಸ್. ಓಕೆ, ನಾನು ಎಸ್ಸೆ ರೈಟಿಂಗ್ ಕೂಡ ಮಾಡಿಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಹ್ಯಾವ್ ಡನ್ ಇಟ್, ನಾನು ನಿಮಗೆ ಮಾಡಿಕೊಟ್ಟಿದ್ದೀನಿ. ಸೊ ಹಾಗಾಗಿ ನೀವು ಎಸ್ಸೆ ರೈಟಿಂಗಲ್ಲಿ ಹೋಗಿ ನೀವು ಓಕೆನಾ, ಎಸ್ಸೆ ರೈಟಿಂಗ್ ಅಂದರೆ ಏನು, ಹೌ ಟು ವಿ ಹ್ಯಾವ್ ಟು ರೈಟ್ ಇಟ್, ಆ್ಯಂಡ್ ಸೊ ಐ ಹ್ಯಾವ್ ಗಿವನ್ ಎಕ್ಸಾಂಪಲ್ ಆಫ್ ದಿಸ್ ಒನ್. ಓಕೆನಾ, ಇದನ್ನು ಕೂಡ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಯು ಕ್ಯಾನ್ ಈಸಿಲಿ ರೈಟ್ ಇಟ್, ನೀವು ಆರಾಮ್ಸಾಗಿ ಬರಿಬೋದು ಸ್ನೇಹಿತರೆ. ಓಕೆನಾ, ಇಟ್ ಮೀನ್ಸ್ ಇಫ್ ಯು ವಾಂಟ್ ಮೋರ್ ಎಕ್ಸಾಂಪಲ್ ಯು ಸ್ಟಡಿ ದಿ ನೋಟ್ಸ್. ಓಕೆನಾ, ಬಟ್ ನೀಟಾಗಿ ಪ್ರೆಸೆಂಟೇಷನ್ ಮಾಡಬೇಕು. ಓಕೆನಾ, ಇನ್ನು ಸಿ ನಲ್ಲಿ ನೋಡಿ ಸ್ನೇಹಿತರೆ, ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದಿ ಕ್ವಶನ್ ಗಿವನ್ ದಿ ಬಿಲೋ. ಓಕೆನಾ, ಇಲ್ಲಿ ದೇ ಹ್ಯಾವ್ ಗಿವನ್ ಎ ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಯು ಮಸ್ಟ್ ರೀಡ್ ದಿ ಪ್ಯಾಸೇಜ್ ಆ್ಯಂಡ್ ಆಫ್ಟರ್ ಯು ಹ್ಯಾವ್ ಟು ಸೊ ಫೈಂಡ್ ದಿ ಆನ್ಸರ್. ಓಕೆನಾ, ಇಲ್ಲಿ 5 ಕ್ವಶನನ್ನು ಕೊಟ್ಟಿದ್ದಾರೆ. ದಟ್ ಮೀನ್ಸ್ ಈಚ್ ಕ್ವಶನ್ ವಿಲ್ ಕ್ಯಾರಿ 1, 2, 3 ಮಾರ್ಕ್ಸ್. ಓಕೆನಾ, ನೀವು ಆರಾಮ್ಸಾಗಿ ಬರೆದು ನೀವು ಓಕೆನಾ, ಇದು ಇಟ್ಸ್ ಎ ವೆರಿ ಈಸಿಯೆಸ್ಟ್ ಕಾನ್ಸೆಪ್ಟ್. ನೀವು ಆರಾಮ್ಸಾಗಿ ಬರೆದು ಒಳ್ಳೆ ಮಾರ್ಕ್ಸನ್ನು ಕೂಡ ತಗೋಬೋದು ಸ್ನೇಹಿತರೆ. ಸೊ ಈ ರೀತಿ ನಿಮ್ಮ 100 ಮಾರ್ಕ್ಸಿನ ಕ್ವಶನ್ ಪೇಪರ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಇದರಲ್ಲಿ 99.99 ಐ ಹ್ಯಾವ್ ಕವರ್ಡ್ ಇಟ್ ಇನ್ ಮೈ ವಿಡಿಯೋಸ್. ಆಲ್ಸೋ ಐ ಹ್ಯಾವ್ ಗಿವನ್ ದಿ ನೋಟ್ಸ್ ಟು ಯು. ಸೊ ಐ ಹ್ಯಾವ್ ಗಿವನ್ ದಿ ಎಕ್ಸಾಂಪಲ್ಸ್ ಆಲ್ಸೋ. ನಾನು ಎಕ್ಸಾಂಪಲ್ಸು ಕೂಡ ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವು ಆರಾಮ್ಸಾಗಿ ನೀವು ಬರಿಬೋದು, ದೇರ್ ಇಸ್ ನೋ ಇಶ್ಯೂಸ್. ಓಕೆನಾ, ಸೊ ಹಾಗಾಗಿ ನನ್ನ ಪ್ರಕಾರ ಐ ಥಾಟ್ ಮೈ ಪಾರ್ಟ್ ಈಸ್ ಕಂಪ್ಲೀಟ್. ನನ್ನ ಪ್ರಕಾರ ನನ್ನ ಪಾರ್ಟ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಸೊ ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನಾನು ಇಷ್ಟು ದಿವಸ ಓಕೆನಾ, ಐ ಜಸ್ಟ್ ಟಾಟ್ ಟು ಯು ಆ್ಯಂಡ್ ಸೊ ಯು ಹ್ಯಾವ್ ಲಿಸನ್ ಮೈ ಕ್ಲಾಸ್. ಇಟ್ ಮೀನ್ಸ್ ಇನ್ ದಿಸ್ ವಿಡಿಯೋ ಎಂಡ್ ಆಫ್ ದಿ ಸೆಷನ್ I have to convey my gratitude to all, okay, who has given permission to teach you. So I just thank to him, and so some people are supported to him, me. I thank to them, and especially you are listening my classes. I just thank to you. Okay, so once again I wish to you all the best for your examination. Read well, write well. Okay, if you it means I just wish to you your life should be bright. Okay, it means you are the future lawyers. ಸೊ ನೀವೆಲ್ಲ ಫ್ಯೂಚರ್ ಲಾಯರ್ಸ್ ಇದ್ದೀರಿ. ನಿಮ್ಮ ಭವಿಷ್ಯ ಚೆನ್ನಾಗಿರಲಿ, ಈ ಒಂದು ಸೊಸೈಟಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡಲಿ ಅಂತೇಳಿ ಐ ಜಸ್ಟ್ ವಿಶ್ ಟು ಯು. ಓಕೆನಾ, ಹಾಗಾಗಿ ಒನ್ಸ್ ಅಗೇನ್ ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. And if you want any doubt regarding it, okay, I have given my number in the notes. So you just call to me and anytime I will be clear it. Okay na. So hagi thank you so much for your support to us. Okay na. Thank you for watching this video. Bye, goodbye, and if you have doubt you just call to me. Okay na. Thank you.